ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ನನ್ನೊಟ್ಟಿಗೆ ಇದ್ದಾರೆ ದ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಟ್ಯಾಲೆಂಟೆಡ್ ಕಾರ್ತಿಕ್ ಜೈರಾಮ್ ಸರ್. ಸೊ ಕಾಡಾ ಸಿನಿಮಾದ ಮೂಲಕ ನಮ್ಮ ಮುಂದೆ ಬರ್ತಾ ಇದ್ದಾರೆ ಏಪ್ರಿಲ್ 10ನೇ ತಾರೀಕು. ಬನ್ನಿ ಅವ್ರನ್ನ ಮಾತಾಡ್ಸ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ಗುಡ್ ಅಮ್ಮ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ನಿಮ್ಮ ದೊಡ್ಡ ಫ್ಯಾನ್, ನಿಮ್ಮ ಸ್ಟೈಲಿಂಗ್ಗೆ ಸರ್. ಆ್ಯಕ್ಚುಲಿ ಬಿಕಾಸ್ ಏನಕ್ಕಂದರೆ ಅಶ್ವಿನಿ ನಕ್ಷತ್ರ ಟೈಮಿಂದ ಆವಾಗಿಂದ ಅವರು ಹೇಳಿದ್ರು, ಆ್ಯಂಕರು, ನಾನು ಸೇಮ್ ಮಾತು ಹೇಳ್ತಾ ಇದ್ದೀನಿ, ಫಾಲೋ ಮಾಡ್ಕೊಂಡು ಬರ್ತಾಯಿದ್ವಿ. ಸುದೀಪ್ ಸರ್ದು ಹಾಗೆಯೇ ನಿಮ್ಮ ಒಂದು ಸ್ಟೈಲಿಂಗ್ ನಂಗೆ ತುಂಬಾ ಇಷ್ಟ. ಸೊ ಹೇಳಿ, ಅಂದರೆ ಯಾರನ್ನು ಫಾಲೋ ಮಾಡ್ತೀರಾ ಸರ್? ಏನಿಲ್ಲಮ್ಮ, ಮುಂಚೆಯಿಂದನೂ ಅದೇನೋ ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಮುಂಚೆನೂ ಇದೆ. ಯಾಕಂದರೆ ಮಾಡ್ಲಿಂಗ್ ಮಾಡ್ತಾ ಇದ್ನಲ್ಲ, ಸೊ ಮೇ ಬಿ ಅದು ಇಟ್ ಹಸ್ ಇನ್ಫ್ಲೂಯೆನ್ಸ್ ಮೀ ಅ ಲಾಟ್. ಸರ್, ಒಂದು ಕಡೆ ರ್ಯಾಂಪ್ ವಾಕ್ ಮಾಡ್ತೀರಾ, ಮತ್ತೊಂದು ಕಡೆ ಏನು ಕ್ರಿಕೆಟ್ನಲ್ಲಿ ಬ್ಯುಸಿ, ಮತ್ತೊಂದು ಕಡೆ ಆ್ಯಕ್ಟಿಂಗ್ ಮಾಡ್ತೀರಾ. ಹೆಂಗೆ ಸರ್ ಇವೆಲ್ಲವೂ ಕೂಡ ಹೆಂಗೆ ಮೇಂಟೈನ್ ಮಾಡ್ತೀರಾ? ಆ ಎನರ್ಜಿ ಎಲ್ಲಿಂದ ಬರುತ್ತೆ ಸರ್? ಅದೇ ಲೈಫಲ್ಲ, ನಿಮ್ಗೆ ಏನು ಇಷ್ಟನೋ ಜೀವನದಲ್ಲಿ ಅದನ್ನು ಮಾಡ್ತಾ ಇರಬೇಕು. ಸೊ ನನಗೆ ಈ ಒಂದು ಕೆಲವೊಂದು ಜಾಸ್ತಿ ನಾನು ಫ್ರೆಂಡ್ಸ್ ಜೊತೆ ಇರಲ್ಲ. ಸೊ ಆ ಒಂದು ಸ್ಪೇಸ್ನ ಇದರಲ್ಲಿ ನಾನು ಅಳವಡಿಸ್ಕೊತೀನಿ. ಸೊ ಐ ಎಂಜಾಯ್ ರಿಯಲಿ ಪ್ಲೇಯಿಂಗ್ ಕ್ರಿಕೆಟ್ ಆಡೋದಾಗಲಿ, ಇಲ್ಲಾಂದರೆ ಶೂಟಿಂಗ್ ಅಂದರೆ ತುಂಬ ಇಷ್ಟ, ಇಲ್ಲಾಂದರೆ ಆ್ಯಸ್ ಯು ಟೋಲ್ಡ್ ಮಾಡಲಿಂಗ್ನಲ್ಲಿ ಅವಕಾಶ ಸಿಕ್ಕಿದಾಗೆಲ್ಲ ಮಾಡ್ತಾ ಇರೋದು. ಆಮೇಲೆ ಇವಾಗ ಕಾಡ ಟ್ರೇಲರ್ ಅಂದರೆ ರಿಯಲಿ ಇಟ್ ಲುಕ್ಸ್ ವೆರಿ ಪ್ರಾಮಿಸಿಂಗ್. ಒಂಥರ ಡಾರ್ಕ್ ಥೀಮ್ ಇದೆ ಅಂತ ನಮಗೆ ಫೀಲ್ ಅನಿಸುತ್ತೆ. ಸೊ ಇದೆಲ್ಲಾದರೂ ಒಂದು ಕ್ಯಾರೆಕ್ಟರ್ ಅಂದರೆ ಪ್ರತಿಬಿಂಬನ ಹೇಗೆ ಅಂತ ಒಂದು ನನಗೆ ಡೌಟ್ ಬಂತು, ಅದಕ್ಕೋಸ್ಕರ. ಇಟ್ಸ್ ಒಂದು ಆಸ್ ನಮ್ಮ ಡೈರೆಕ್ಟರ್ ಹೇಳಿದ್ರಲ್ಲ, ವರ್ಲ್ಡ್ನಲ್ಲಿ ಆಲ್ಮೋಸ್ಟ್ ಅರೌಂಡ್ 2% 3% ಜನ ಆ ಥರ ಇದ್ದಾರೆ. ಓಕೆ, ಅವ್ರಿಗೇನೆಂದರೆ ಹುಟ್ಟಿದಾಗ್ಲಿಂದನೂ ಅವ್ರು ಹಂಗೇ, ಯಾವುದೋ ಒಂದು ಕಾರಣಕ್ಕೋಸ್ಕರ ಅವರು ಆ ಥರ ಆಗಿಲ್ಲ. ಹುಟ್ಟಾಗ್ಲಿಂದನೇ ಸೈಕಲಾಜಿಕಲ್ ಡಿಸಾರ್ಡರ್ ಅವರು ಲೈಫ್ನಲ್ಲಿ. ಸೊ ಅದೇನೇ ಮಾಡಿದ್ರೂ ರಿಹ್ಯಾಬಿಲಿಟೇಷನ್ ಮಾಡಿದ್ರೂ ಕಷ್ಟ ಅವ್ರಿಗೆ ಒಂದು ಸೊಸೈಟಿನಲ್ಲಿ. ಸೊ ಅಂಥವ್ರನ್ನ ಮೇ ಬಿ ದೇ ವಿಲ್ ಬಿ ಪುಟ್ ಇನ್ ಸಮ್ ರಿಹ್ಯಾಬು ವೇರ್ ಅವ್ರು ಈಚೆ ಸೊಸೈಟಿ ಜೊತೆ ಮಿಂಗಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವ್ರು ಚೇಂಜ್ ಆಗೋಲ್ಲ. ಇಟ್ಸ್ ರಿಯಲಿ ವೆರಿ ಡಿಫಿಕಲ್ಟ್ ಟು ಚೇಂಜ್ ದೆಮ್. ಸೊ ಆ ಒಂದು ಕ್ಯಾರೆಕ್ಟರ್ ನೋಡೋಕ್ಕೆ ನಾರ್ಮಲ್ ಆಗಿರ್ತಾರೆ, ಬಟ್ ಅವ್ರ ಮನಸ್ಥಿತಿನೇ ಬೇರೆ. ಆ್ಯಕ್ಚುಲಿ ಅವರು ವಿಲನ್ ಥರ ಎಲ್ಲ ಆಡೋಲ್ಲ, ಅವ್ರು ಯಾರನ್ನೂ ಹಾರ್ಮ್ ಮಾಡಲ್ಲ, ಅವ್ರು ಬರೀ ಕೊಲೆ ಮಾಡೋದು. ಹಂಗಂದರೆ ಅವ್ರ ಮನ್ಸಿಗೆ ಬರುತ್ತೆ ನಾನು ಕೊಲೆ ಮಾಡಬೇಕು. ಸೊ ಅವ್ರಿಗೆ ಆ ಒಂದು ಎಮೋಷನೇ ಇಲ್ಲ. ಅಯ್ಯೋ ಪಾಪ ನನ್ನ ಕೊಲೆ, ಅದು ಬರಲ್ಲ, ಪಾಪ ಅನ್ನೋದು ಬರಲ್ಲ. ಸೊ ದಟ್ ಈಸ್ ದ ಮೈಂಡ್ ಸೆಟ್ ಆಫ್ ದಿಸ್ ಟೈಪ್ ಆಫ್ ಪೀಪಲ್. ಸರ್, ಇವಾಗ ಯೂಶಲಿ ಅಂದರೆ ಸಾಕಷ್ಟು ಸಿನಿಮಾಗಳಲ್ಲಿ ಅಂದರೆ ನಾವು ಏನಂದರೆ ಆ ಕ್ಯಾರೆಕ್ಟರ್ ಮೇಲೆ ವರ್ಕ್ ಆನ್ ಮಾಡ್ತಾರೆ. ಇವಾಗ ನೀವು ಹೇಳಿದ್ರಿ, ಇದು ಒಂದು ಸೈಕಾಲಜಿಕಲ್ ಥ್ರಿಲ್ಲರು, ಇದು ಸೈಕೋಪಾತ್ ಮೇಲೆ ಮಾಡಿರುವಂಥ ಒಂದು ಸಿನಿಮಾ. ಇದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ಸ್ ಆಗಿರ್ಬೋದು, ಹೋಮ್ವರ್ಕ್ ಆಗಿರ್ಬೋದು ಮಾಡ್ಕೊಳ್ಳೇಬೇಕು. ಬಿಕಾಸ್ ಏನಕ್ಕಂದರೆ ಇವಾಗ ಅಂದರೆ ಆ ಡಿಸಾರ್ಡರ್ ಇರುವಂತಹ ಪೇಷಂಟ್ಸ್ಗಳು ಯಾವ ರೀತಿ ಇರ್ತಾರೆ ಅವ್ರನ್ನ ಸ್ಟಡಿ ಮಾಡಿಬಿಟ್ಟು ನಾವು ಅಂದರೆ ಈ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕು. ಸೊ ನೀವು ಈ ನಿಟ್ಟಿನಲ್ಲಿ ಅಂದರೆ ಈ ಹೆಂಗೆ ಪ್ರಿಪ್ರೇಷನ್ಸ್ ಆಗಿರ್ಬೋದು, ಹೋಮ್ವರ್ಕ್ ಆಗಿರ್ಬೋದು ಮಾಡ್ಕೊಂಡ್ರಿ ಸರ್? ಇಟ್ ಇಸ್ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಏನಿಲ್ಲ, ಮೇನ್ ಥಿಂಗ್ ಈಸ್ ನಮ್ಮ ಡೈರೆಕ್ಟರ್ ಇದ್ದಾರಲ್ಲ, ಐ ಥಿಂಕ್ ಸೊ ಅವರೇ ಮಾಡಿಬಿಟ್ಟಿದ್ರೂ ಇಟ್ ವುಡ್ ಈವನ್ ಬೆಟರ್. ಯಾಕಂದರೆ ಅವ್ರು ತುಂಬ ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಸ್ಟೇಟ್ ಅವಾರ್ಡ್ ವಿನ್ನರು, ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರು. ಸೊ ನನಗೆ ಈಸಿ ಮಾಡಿಬಿಟ್ರು ಅವರು. ನಾವು ಸೆಷನ್ ವೆನ್ ವಿ ಸೆಟ್ ಅಲ್ವಾ ಪ್ರಿಪ್ರೇಷನ್ಗೆ, ಆವಾಗ ಸರ್ ಹಿಂಗೆ ಸರ್ ಇದು ಕ್ಯಾರೆಕ್ಟರು ಈ ಥರನೇ ಬರಬೇಕು, ಜನಕ್ಕೆ ಡೌಟೇ ಬರಲ್ಲ ಈ ಪರ್ಸನ್ ಈ ಥರನಾ ಅಂತ ಅಂದ್ಬಿಟ್ಟು. ಸೊ ವೆರಿ ಸಟಲ್ ಕ್ಯಾರೆಕ್ಟರ್ ಆಗಿರುತ್ತೆ, ಆ್ಯಂಗರ್ ತೋರಿಸಲ್ಲ, ಬಟ್ ಆ ಒಂದು ಕೊಲೆ ಎಲ್ಲ ಮಾಡಿದಾಗ ಯುಲ್ ಗೆಟ್ ಟು ನೋ ಈಸ್ ಸೋ ಕ್ರೂಯಲ್ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅವ್ರು ಹೇಳ್ತಾ ಪ್ರತಿ ಸತಿನೂ ಅಷ್ಟೇ, ಜಿಕೆ ಸರ್ ಆ ಮೂಡು ಸರ್ ನಾವು ವಿಟೆಂಡ್ ಅಲ್ವಾ. ನಾರ್ಮಲಿ ಏನಾಗುತ್ತೆ, ಒಬ್ಬ ಮನುಷ್ಯ ಆ ಮೂಡಿಂದ ಈಚೆ ಹೋಗ್ತಾರೆ, ಅದನ್ನು ಹಿಡಿದು ಬಿಡ್ತಾಯಿದ್ರು ಡೈರೆಕ್ಟರ್ಸ್. ಸೊ ಹಿ ಯೂಸ್ ಟು ಹೋಲ್ಡ್ ಅಸ್ ಆ್ಯಂಡ್ ಮೇಕ್ ಮೀ ಡೂ ದಟ್ ಒನ್. ಓಕೆ, ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್. ಒಬ್ಬ ಡೈರೆಕ್ಟರ್ ಅವ್ರು ಯಾರೋ ಹೇಳ್ತಾರೆ ನೀವು ಹಿಂಗೆ ಮಾಡಿ ಅಂತ ಅಂದ್ಬಿಟ್ಟು ಮಾಡ್ಬಿಟ್ಟು ಹೋಗೋದಲ್ಲ. ಆ ಡೈರೆಕ್ಟರ್ ವಿಷನ್ ಏನಿದೆ ಅದನ್ನು ನಾವು ಮಾಡಿದ್ರೆ ದಟ್ ಕಂಪ್ಲೀಟ್ಸ್ ದ ಫಿಲಮ್ ಆ್ಯಕ್ಚುಲಿ. ಅದೇ ಸರ್, ಆ್ಯಕ್ಚುಲಿ ಎಲ್ಲರೂ ಅಂದರೆ ಸಾಕಷ್ಟು ಜನ ಫಿಲ್ಮ್ ಮೇಕರ್ಸ್ ಹೇಳುವಂಥದ್ದು ಏನಂದರೆ ಡೈರೆಕ್ಟರ್ ವಿಷನ್ 100% ಇರುತ್ತೆ, 75% ಆಫ್ ದ ವಿಷನ್ ಸ್ಕ್ರೀನ್ ಮೇಲೆ ಬಂದರೆ ಆ ಫಿಲ್ಮ್ ಮೇಕರ್ ಗೆದ್ದ ಹಾಗೆ ಅಂತ. ಸೊ ನಿಮಗೆ ಗೊತ್ತಿರೋ ಪ್ರಕಾರ ಎಷ್ಟು ಪರ್ಸೆಂಟೇಜು ಈ ಫಿಲಮ್ನಲ್ಲಿ ಎಕ್ಸಿಕ್ಯೂಟ್ ಆಗಿದೆ? ನನ್ನ ಪ್ರಕಾರ ಆಲ್ಮೋಸ್ಟ್ ಇಟ್ಸ್ ಮ್ಯಾಕ್ಸಿಮಮ್ 90% ಮೇಲಾಗಿದೆ. ಯಾಕಂದರೆ ಅವರು ಹಿ ಈಸ್ ವೆರಿ ಸ್ಯಾಟಿಸ್ಫೈಡ್. ನಾನು ಶೂಟ್ ಮಾಡಬೇಕಾದ್ರೂ ಅಷ್ಟೇ, ಜೆ.ಕೆ. ಸರ್ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನನ್ನಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀನಿ, ನನಗೇನು ಬೇಕು ಆ ವಿಷನ್ ಏನಿರ್ತೋ ಅದನ್ನು ನೀವು ಮಾಡ್ತಾಯಿರಾ, ಮೇ ಬಿ ಯು ಆರ್ ಡೂಯಿಂಗ್ ಬಿಯಾಂಡ್ ದಟ್ ಒನ್. ಹಂಗಂದರೆ ನಾನು ಇನ್ವಾಲ್ವ್ ಆಗಿಬಿಟ್ಟಿದ್ದೆ ಆ ಕ್ಯಾರೆಕ್ಟರ್. ಯಾಕಂದರೆ ಈ ಥರ ಒಂದು ಸಬ್ಜೆಕ್ಟ್ಸ್ ಎಲ್ಲ ಸಿಗೋದು ತುಂಬ ಕಷ್ಟ. ಓಕೆ, ಒಂದು ಫಸ್ಟ್ ಆಫ್ ಆಲ್ ಫಿಲಮ್ ಸಿಗೋದು ಕಷ್ಟ, ಅದ್ರ ಜೊತೆ ಒಳ್ಳೆಯ ಸಿನಿಮಾ ಸಿಗೋದು ಕಷ್ಟ, ಒಳ್ಳೆಯ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಸಿಗೋದು ತುಂಬ ಕಷ್ಟ. ಸೊ ಐ ಆಮ್ ವೆರಿ ಲಕ್ಕಿ ದಟ್ ಈ ಥರ ಒಂದು ಟೇಲರ್ ಮೇಡ್ ಪಾತ್ರ ನನಗೆ ಇದು.
ಬಿಕಾಸ್ ನೀವು ಹೇಳಿದ್ರಿ ಇನ್ವಾಲ್ವ್ ಆಗಿಬಿಟ್ಟಿದ್ರಿ ಅಂತ. ಸಾಮಾನ್ಯವಾಗಿ ಈ ಥರ ಸಬ್ಜೆಕ್ಟ್ಸ್ಗಳು ಮಾಡಬೇಕಾದ್ರೆ ಒಂದು ಸ್ವಲ್ಪ ಹ್ಯಾಂಗ್ ಓವರ್ ಇರುತ್ತೆ ಸರ್. ಅಂದರೆ ಆ ಪಾತ್ರದಿಂದ ಹೊರಗಡೆ ಬರೋದಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ. ಯೂಶಲಿ ಇಟ್ ಈಸ್ ನಾಟ್ ಸೋ ಈಸಿ ಅದರಿಂದ ಬರೋದಕ್ಕೆ. ಸೊ ನಿಮಗೆ ಆ ಥರ ಅಂದರೆ ಎಷ್ಟು ದಿನ ಬೇಕಾಯಿತು, ಅಂದರೆ ಹ್ಯಾಂಗ್ ಓವರ್ ಆಯಿತಾ ಏನು ಅಂತ? 100% ಆಯಿತು. ಯಾಕಂದರೆ ನಾವು ಅಲ್ಲಿ ಶೂಟ್ ಮಾಡಿಕೊಂಡು ಕಂಟಿನ್ಯೂಸ್ ಶೂಟ್ ಇರೋದ್ರಿಂದ ಇಟ್ ವಾಸ್ ಗುಡ್. ಇನ್ಫ್ಯಾಕ್ಟ್ ಐ ಸ್ಟಿಲ್ ರಿಮೆಂಬರ್ ನಾವು ಲಾಸ್ಟ್ ಸೀನ್ ಮಾಡಿದ್ದೀಯಲ್ಲ, ಅದು ಕ್ಲೈಮ್ಯಾಕ್ಸ್ನಲ್ಲಿ ಬರುತ್ತೆ. ಓಕೆ, ಅದರಲ್ಲಿ ಒಂದು ವೆರಿ ಕೆಟ್ಟ ನಗು ಕೊಡ್ತೀನಿ ನಾನು. ಓಕೆ, ಇಟ್ ಈಸ್ ವೆರಿ ಡೇಂಜರಸ್ ಆ್ಯಂಡ್ ಅನಾಯಿಂಗ್ ಲಾಫ್. ಓಕೆ, ಅದಾದಮೇಲೆ ಯು ಡೋಂಟ್ ಬಿಲೀವ್, ನಾನು ಅಲ್ಲಿಂದ ನೆಕ್ಸ್ಟ್ ಡೇ ಮನೆಗೆ ವಾಪಸ್ ಸಕಲೇಶ್ಪುರದಿಂದ ಬರಬೇಕಾದ್ರೆ ಸ್ಟಿಲ್ ಐ ವಾಸ್ ಇನ್ ದಟ್ ಒನ್. ಎಕೋ ಆಗ್ತಾಯಿತ್ತು ನನಗೆ, ಎಕೋ ಆಗ್ತಾಯಿತ್ತು. ವಾಪಸ್ ಇಲ್ಲಿ ಬಂದ್ರೂ ದಟ್ ಕ್ಯಾರೆಕ್ಟರ್ ಇಂದ ಈಚೆ ಬರೋದಕ್ಕೆ ಇಟ್ ವಾಸ್ ರಿಯಲಿ ಟಫ್ ಆ್ಯಕ್ಚುಲಿ. ಆ ಒಂದು ಕ್ಯಾರೆಕ್ಟರ್ ಒಂದು ಡೇಂಜರಸ್ ಕ್ಯಾರೆಕ್ಟರ್ ಅದು, ಆ್ಯಕ್ಚುಲಿ ವೆರಿ ಡೇಂಜರಸ್ ಕ್ಯಾರೆಕ್ಟರ್. ಬಿಕಾಸ್ ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೇಕು ನನಗೆ ಅದೇ ಅನ್ನಿಸು. ಕಣ್ಣು ಎಲ್ಲೂ ಕೂಡ ನೀವು ಅಪ್ಪಿತಪ್ಪಿನ ಮಿಟಿಕ್ಸ್ಲಿಲ್ಲ ಎಲ್ಲ. ಸೊ ಸೇಮ್ ಹಂಗೆ, ಬಿಕಾಸ್ ಏನಕ್ಕಂದರೆ ಅದು ಅಂದರೆ ಆಲ್ರೆಡಿ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ರೆ ಆ ಇಂಟೆನ್ಸಿಟಿ ನಿಮ್ಮಲ್ಲಿ ಕಾಣಿಸ್ತಾ ಇತ್ತು. ಮತ್ತು ಮತ್ತೊಂದು ಏನಂದರೆ ಸರ್, ನಾನು ಅಬ್ಸರ್ವ್ ಮಾಡಿದ್ದು ಈ ಯೂಶಲಿ ಈ ಥರ ಅಂದರೆ ಕ್ಯಾರೆಕ್ಟರ್ಗಳು ಮಾಡಬೇಕಾದ್ರೆ ಎಮೋಷ್ನಲ್ ಡೆಪ್ತ್ ತರೋದಕ್ಕೆ ನೀವು ಅಂದರೆ ಪರ್ಸ್ನಲ್ದು ಎಕ್ಸ್ಪೀರಿಯನ್ಸ್ಗಳೇನಾದರೂ ಯೂಸ್ ಮಾಡ್ತೀರಾ ಹೇಗೆ ಅಂತ? ಇಲ್ಲ, 100% ಏನಿಲ್ಲ. ಯಾಕಂದರೆ ನಮಗೆ ವಾಟ್ ಐ ಬಿಲೀವ್ ಇಸ್, ಪ್ರತಿಯೊಂದು ಪಾತ್ರ ನಾನು ಮಾಡಬೇಕಾದ್ರೂ ಅಷ್ಟೇ ಇದನ್ನು ಸಬ್ಜೆಕ್ಟ್ನ ತುಂಬ ಸತಿ ಓದ್ತೀನಿ. ಕಂಪ್ಲೀಟ್ ಸ್ಕ್ರಿಪ್ಟ್ ಇದೆಯಲ್ಲ, ತುಂಬ ಸತಿ ಓದಿ ನಾನು ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತಾ, ಹಿಂಗೆ ಮಾಡಿದ್ರೆ. ಬಟ್ ಫಸ್ಟ್ ಇನ್ಸ್ಟೆಂಟ್ನಲ್ಲಿ ಏನು ಬರುತ್ತಲ್ಲ ಅದನ್ನೇ ನಾನು ಇಟ್ಕೊತೀನಿ. ಓಕೆ, ಹಿಂಗೆ ಮಾಡಬೇಕು, ನನ್ನ ಮೈಂಡ್ ಪ್ರಕಾರ ಹಿಂಗೆ ಅಂತ. ಸೊ ಇದರಲ್ಲಿ ಒಂದು ಅದೃಷ್ಟ ಏನು ಗೊತ್ತಾ, ನಾನು ಏನು ಅಂದ್ಕೊಂಡು ಆ ಸ್ಕ್ರಿಪ್ಟ್ ಫಸ್ಟ್ ಓದಿದ್ಮೇಲೆ ವಿಶ್ವತ್ ಸರ್ ಮೈಂಡ್ನಲ್ಲೂ ಅದೇ ಇದ್ದಿದ್ದು, ಸೇಮ್ ಥಿಂಗ್. ಸೊ ದಟ್ ಹೆಲ್ಪ್ ಮೀ ಅ ಲಾಟ್ ಇನ್ ಫ್ಯಾಕ್ಟ್. ಈ ಕ್ಯಾಮ್ರಾ ಮೂಮೆಂಟ್ಸ್ಗಳೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತಿದ್ದೆ. ಕೆಲವೊಂದು ಕಡೆ ಆ್ಯಕ್ಚುಲಿ ಶೇಕಿ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಅವರು ದಟ್ಟವಾದಂತಹ ಕಾರ್ಡ್ ತೋರಿಸಿದ್ದಾರೆ. ರಿಯಾಲಿಸಮ್ ಮೇಂಟೈನ್ ಮಾಡೋದಕ್ಕೆ ಪ್ರಾಬಬ್ಲಿ ಅವರು ಆ ಒಂದು ಎಫೆಕ್ಟ್ ಕೊಟ್ಟಿರ್ಬೋದು ಅಂತ ನನಗೆ ಅನ್ನಿಸ್ತು. 100% ಇಲ್ಲಿ ಏನು ಗೊತ್ತಾ, ಒಂದು ರೆಗ್ಯುಲರ್ ಪ್ಯಾಟರ್ನ್ ಆಫ್ ಕ್ಯಾಮ್ರಾ ವರ್ಕಲ್ಲಿ ಮಾಡಿಲ್ಲ ಅವರು. ಓಕೆ, ನೀವು ಇನ್ನೂ ಒಂದು ಒಳ್ಳೊಳ್ಳೆ ಶಾರ್ಟ್ಸ್ ಇದೆ ಸಿನಿಮಾದಲ್ಲಿ ನೋಡಿದಾಗ. ಓಕೆ, ದಿಸ್ ಒನ್ ವೆರಿ ನೈಸ್ ಸೀನ್ ಲಾಸ್ಟ್ ಕ್ಲೈಮ್ಯಾಕ್ಸ್ನಲ್ಲಿ ನೀರಿನಲ್ಲಿ ಬೀಳೋದು. ನಾನಲ್ಲ, ಉಗ್ರಂ ಮಂಜು ಅವ್ರು ಬೀಳ್ತಾರೆ. ಅದ್ರ ಜೊತೆ ಕ್ಯಾಮ್ರಾಮ್ಯಾನು ಅವ್ರ ಜೊತೆನೇ ಬೀಳ್ತಾರೆ. ಪ್ಯಾರಲಲಿ ದೇ ಫಾಲ್ ವಿತ್ ದ ಕ್ಯಾಮ್ರಾ. ಎಂಥ ಶಾಟ್ ಇದೆ ಗೊತ್ತಾ ಅದು. ದಟ್ಸ್ ದ ಕ್ರಿಯೇಟಿವಿಟಿ. ಒಂದು ಸಿನಿಮಾ ಇಷ್ಟಪಡೋರು ಕ್ರಿಯೇಟಿವಿಟಿ ಅದರಲ್ಲಿ ಕಾಣಿಸುತ್ತೆ. ಆ್ಯಂಡ್ ಆ್ಯಕ್ಷನ್ ಸೀನ್ಸ್ ಇದೆ. ಓಕೆ, ಎಲ್ಲದರಲ್ಲೂ ಇಲ್ಲಿ ಹೊಡೆದ್ರೆ ಅಲ್ಲಿಗೆ ಹೋಗಿ ಬೀಳೋದು ಅದೆಲ್ಲ ಇದೆ. ಇದರಲ್ಲಿ ದಿಸ್ ಒನ್ ಆ್ಯಕ್ಷನ್ ಸೀನ್, ಅದನ್ನು ಡೈರೆಕ್ಟ್ರೇ ಮಾಡಿ ತೋರಿಸಿದ್ರು. ನಮ್ಮ ಸ್ಟಂಟ್ ಮಾಸ್ಟರ್ ಬಂದಿದ್ದರು. ಆ ಆ್ಯಕ್ಷನ್ ಸೀನ್ಗೆ ಅವ್ರು ಏನಂದರು, ಸರ್ ರಿಗ್ಗೆಲ್ಲ ತರಿಸ್ಬೇಕು, ಕಾರ್ನ ರಿಗ್ಗಲ್ಲಿ ಇಡಬೇಕು, ಆಮೇಲೆ ರೋಪ್ ಕಟ್ಟಬೇಕು, ರೋಪ್ ಕಟ್ಬಿಟ್ಟು ಜಂಪ್ ಮಾಡೋದು. ಐ ಥಿಂಕ್ ಸೊ ಯು ಹ್ಯಾವ್ ಸೀನ್ ದ ಟ್ರೇಲರ್. ನಾನು ಕಾರ್ ಮೇಲೆ ಎಗರ್ತೀನಿ. ಓಕೆ, ಅದಕ್ಕೆ ಅವ್ರು ಅದನ್ನೆಲ್ಲ ಮಾಡಿದ್ರು. ಯಾಕಂದರೆ ಜಂಪ್ ಆದ ತಕ್ಷಣ ಒಂದೇ ಶಾಟ್ನಲ್ಲಿ ಕಾರ್ ರಿವರ್ಸ್ ಹೋಗುತ್ತೆ, ಅಟ್ ಅ ವೆರಿ ಹೈ ಸ್ಪೀಡ್ ಹೋಗ್ಬಿಟ್ಟು ಟರ್ನ್ ಆದಾಗ ನಾನು ಕೆಳಗಡೆ ಬೀಳಬೇಕು. ಸೊ ಅಲ್ಲಿ ಬೆಡ್ ಇಡಬೇಕು, ಬೆಡ್ ಇಲ್ಲ. ಸೊ ಐ ಟೋಲ್ಡ್ ಇವರು ವಿಶ್ವತ್ ಸರ್, JK ಸರ್ ಇದು ಮಾಡಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಹಿ ಜಸ್ಟ್ ಜಂಪ್ಡ್. ನಾವು ಜಂಪ್ ಮಾಡಬೇಕು, ಸ್ಕಿಡ್ ಆಗಬಾರ್ದು, ಬಾನೆಟ್ ನಿಡ್ಕೋಬೇಕು, ಕಾರ್ ರಿವರ್ಸ್ ಹೋಗುತ್ತೆ ಫಾಸ್ಟಾಗಿ. ಅಲ್ಲಿ ಟರ್ನ್ ಆದಾಗ ನಾನು ಆ ಕಡೆ ಬೀಳಬೇಕು. ದಿಸ್ ಒನ್ ಶಾಟ್. ಆ್ಯಂಡ್ ರನ್ನಿಂಗ್ ಫ್ರಮ್ ಫಾರ್, ತುಂಬ ದೂರದಿಂದ ಓಡಿ ಬರ್ತೀವಿ. ಇದು ಒಂದು ಶಾಟು ಆ ಡ್ರೋನಲ್ಲಿ ತೆಗೆದಿದ್ದು. ಇಟ್ ಈಸ್ ಕಂಟಿನ್ಯೂಯಸ್ ಶಾಟ್. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ವಿತೌಟ್ ಎನಿ ರೋಪ್ ಆರ್ ಎನಿಥಿಂಗ್ ಅದನ್ನು ಮಾಡಿದ್ದು. ಇಟ್ ವಾಸ್ ವೆರಿ ಇಂಥ ಒಂದು ಚಾಲೆಂಜಿಂಗ್ ಆ್ಯಕ್ಷನ್ ಎಲ್ಲ ಮಾಡೋದಕ್ಕೆ ಮಜಾ ಬರುತ್ತೆ. ಕೇಳ್ತಾ ಇದ್ರೆ ನಮಗೇನೆ ಆ್ಯಕ್ಚುಲಿ ಬಿಕಾಸ್ ಯಾವಾಗ ನೋಡ್ತೀವೋ ಅಂತ ಅನಿಸುತ್ತೆ. ಬಿಕಾಸ್ ಯೂಶಲಿ ಈ ಥರ ಒಂದು ಏನೋ ಥ್ರಿಲ್ಲರ್ ಸಿನಿಮಾಗಳನ್ನ ಸರ್ ಹೇಳ್ದಂಗೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಳನ್ನ ಒಂದು ಸ್ವಲ್ಪ ಮುಂಚೆಯಿಂದಲೇ ಮಾಡಿದರೆ ಪ್ರಾಬಬ್ಲಿ ರೀಚ್ ಆಗಿರೋದು ಸಾಕಷ್ಟು ಜನಕ್ಕೆ. ಸರ್ ಇವಾಗ ಕನ್ನಡ ಸಿನಿಮಾಗಳೇನಾಗಿದೆ, ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಅಂದರೆ ಇತ್ತೀಚೆಗೆ ಜನ ಇಷ್ಟಪಡ್ತಾರೋ ಅಂಥದ್ದು. ಇವಾಗ ಏನಂದರೆ ಈ ಥರ ಜಾನರ್ ಇಷ್ಟಪಡೋರು ಸಾಕಷ್ಟು ಜನ ಇರ್ತಾರೆ. ಬಟ್ ಎಲ್ಲೋ ಅವ್ರಿಗೆ ಸ್ವಲ್ಪ ಏನಾದರೂ ಮುಂಚೆಯಿಂದನೇ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡಿದರೆ ಇನ್ನೂ ಬೆಟರ್ ಆಗಿ ರೀಚ್ ಆಗಿರ್ಬೋದಾ ಅಂತ. ವೆರಿ ಟ್ರೂ, ಆ್ಯಕ್ಚುಲಿ ವೆರಿ ಟ್ರೂ. ಅದು ಐ ಮೀನ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಹಂಗಿರಬೇಕು ಒಂದು. ಓಕೆ, ಸುಮ್ಮನೆ ನಂದು ಫಿಲಮ್ ಸೂಪರಾಗಿದೆ, ನಾನು ಇವತ್ತು ಡಿಸೈಡ್ ಮಾಡ್ತೀನಿ, ನಾಳೆ ರಿಲೀಸ್ ಮಾಡ್ತೀನಿ ಅಂದರೆ ಆಗಲ್ಲ. ಆ್ಯಕ್ಚುಲಿ ಜನಕ್ಕೆ ಗೊತ್ತಾಗಬೇಕಲ್ವ ಈ ಥರ ಒಂದು ಸಿನಿಮಾ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಲಾಡ್ ಆಫ್ ಟೈಮ್ ಪೀಪಲ್ ಅದರಲ್ಲೇ ಎಡಬೋದು. ಓಕೆ, ಲೇಟರ್ ಅವ್ರು ಜನನ ಬ್ಲೇಮ್ ಮಾಡ್ತಾರೆ. ದಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ನಾನು ಒಬ್ಬ ಜನ, ನಾನು ಒಂದು ಸಿನಿಮಾ ಅದ್ರ ಬಗ್ಗೆ ಕೇಳಿಸ್ಕೊಂಡು ಓಕೆ ಈ ಥರ ಒಂದು ಸಿನಿಮಾ ಬರ್ತಾರೆ ಅಂತ ಹೋಗ್ತೀನಿ ಹೊರತು ಸಡನ್ನಾಗಿ ನಾನು ಬುಕ್ ಮೈ ಶೋಗೆ ಹೋಗ್ಬಿಟ್ಟು ಇವತ್ತು ಯಾವ ಫಿಲಮ್ ಚೆನ್ನಾಗಿದೆ ನೋಡಲ್ಲ. ಸೊ ಐ ಥಿಂಕ್ ಸೊ ವಿ ನೀಡ್ ಟು ವರ್ಕ್ ಆನ್ ದ್ಯಾಟ್.
ಎಸ್ ಫೈನಲಿ ಸರ್ ಇವಾಗ 10ನೇ ತಾರೀಕು ಬರ್ತಾ ಇದ್ದೀರಾ. ಸೊ ಇವಾಗ ಇನ್ನೂ ಒಂದು ದಿನ ಟೈಮ್ ಇದೆ. ಸೊ ಈ ಮುಖಾಂತರ ನಮ್ಮ ಆಡಿಯನ್ಸ್ನ ನೀವು ಕರೆಯೋದಾದರೆ ನಿಮ್ಮ ಕ್ಯಾರೆಕ್ಟರ್ ಮುಖಾಂತರ ಹೇಗೆ ಕರಿತೀರಾ ಸರ್? ವೆಲ್, ಈ ಸಿನಿಮಾದ ಕ್ಯಾರೆಕ್ಟರ್ ಮುಖಾಂತರ ಅವನು ವೆರಿ ಸಾಫ್ಟ್, ನಾರ್ಮಲಾಗಿ ನಗ್ನಕೊಂಡೇ ಹೇಳೋದು ಅವನು. ಇಲ್ಲಿ ಇದಿಲ್ಲ, ಅದು ಬನ್ನು ಮತ್ತು ವಿಸ್ಕಿ ಇಲ್ಲ. ಅದರ್ವೈಸ್ ಪ್ರತಿಯೊಬ್ಬರಿಗೂ ಹೇಳೋದು ಇದೊಂದು ವೆರಿ ನೈಸ್, ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀವಿ. ಆ್ಯಂಡ್ ನೀವು ಬಂದು ಖಂಡಿತ ನೀವು ಎಂಜಾಯ್ ಮಾಡ್ತೀರಾ. ಇಟ್ಸ್ ಸೈಕೋ ಥ್ರಿಲ್ಲರ್. ಯಾಕಂದರೆ ತುಂಬ ಜನ ಸೈಕಿಕ್ ಥರನೇ ಬಿಹೇವ್ ಮಾಡ್ತಾರೆ. ಸೊ ಲಾಟ್ ಆಫ್ ಪೀಪಲ್ ವಿಲ್ ಕನೆಕ್ಟ್ ವಿತ್ ದಿಸ್. ಹೇಗೆ ನಡೀತಿದೆ ಸರ್ ಕ್ರಿಕೆಟ್ ಪ್ರಾಕ್ಟೀಸ್ ಎಲ್ಲನೂ? ಕ್ರಿಕೆಟ್ ಪ್ರಾಕ್ಟೀಸ್ ಸದ್ಯಕ್ಕಂತೂ ಇವಾಗ ರೆಸ್ಟು. ಯಾಕಂದರೆ ಅದು ಒಂದು SPL ಅಂತ ಮುಗಿಸಿದ್ವಿ. CCL ಆಯಿತು, SPL ಆಯಿತು. ಇವಾಗ ಸದ್ಯಕ್ಕೆ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ನಂದು ಹಿಂದಿ ಸಿನಿಮಾ ನಡೀತಾ ಇದೆ ಶೂಟಿಂಗು. ಸೊ ಐಮ್ ಬಿಸಿ ವಿತ್ ದ್ಯಾಟ್ ಒನ್. ಸರ್ ಒಳ್ಳೆಯದಾಗಲಿ. ಇನ್ನೂ ಮತ್ತಷ್ಟು ಪ್ರಾಜೆಕ್ಟ್ಸ್ ಒಂದಿಗೆ ಬರ್ತಾ ಇರಿ. ತುಂಬ ಗ್ಯಾಪ್ ತೊಗೋಬೇಡಿ, ನಿಮ್ಮ ಫ್ಯಾನ್ಸ್ಗೆ ಡಿಸಪಾಯಿಂಟ್ ಆಗುತ್ತೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್.